ಹಲೋ. ಹಲೋ. ಹಾಯ್, ಸೃಜನ್ ಅವರಾ? ಎಸ್ ಮ್ಯಾಮ್. ಓಕೆ, ನಾನು ಶ್ವೇತಾ, ಸುಮನ್ ಟಿವಿ ಕನ್ನಡದಿಂದ ಕಾಲ್ ಮಾಡ್ತಾ ಇದ್ದೀನಿ. ಓಕೆ. ಕಂಗ್ರ್ಯಾಚುಲೇಷನ್ಸ್ ಸೃಜನ್. ತುಂಬಾ ಥ್ಯಾಂಕ್ ಯು. ಹೇಗ್ ಅನಿಸ್ತಾ ಇದೆ ರಿಸಲ್ಟ್ ಬಂದಿದ್ದು? ತುಂಬಾ ಖುಷಿ ಅನಿಸ್ತಾ ಇದೆ. ಈಗ ಇಷ್ಟು ಬರುತ್ತೆ ಅಂತ ನನಗೆ 10th ಅಲ್ಲಿ ನೀವು ಕೇಳ್ತಿದ್ರೆ ಸಾಧ್ಯವೇ ಇಲ್ಲ ಇಷ್ಟು ಬರ್ಲಿಕ್ಕೆ ಅಂತ ಹೇಳ್ತಿದ್ದೆ ನಾನು. ಓಕೆ. ಅದೇ ನಾನ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಇಷ್ಟು ಚೆನ್ನಾಗ್ ಬರುತ್ತೆ ಅಂತ. ಓಕೆ, ಸೊ ಹೇಗೆ ನ್ಯೂಸ್ ಗೊತ್ತಾಗಿದ ತಕ್ಷಣ, ಅಂದ್ರೆ ನಿಮ್ಗೆ ರಿಸಲ್ಟ್ ಗೊತ್ತಾಗಿದ ತಕ್ಷಣ ಹೇಗ್ ಅನ್ಸ್ತು? ತುಂಬಾ ಖುಷಿ ಅನ್ಸ್ತು. ನಮ್ ತಾಯಿಗೆ, ನಮ್ಮ ಅಜ್ಜಿನೂ ಬಂದಿದ್ರು ಆ ರಿಸಲ್ಟ್ ನೋಡಕ್ಕೆ ಅಂತ. ಅವ್ರು ಎಲ್ರಿಗೂ ತುಂಬಾ ಖುಷಿ ಆಯ್ತು. ತಂದೆ ಸಹ ಬೇಗ ಆಫೀಸ್ ಇಂದ ಬಂದ್ರು ನೋಡಕ್ಕೆ. ವೆರಿ ನೈಸ್, ವೆರಿ ನೈಸ್. ಸೊ ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನು ಸೃಜನ್ ಹಾಗಾದ್ರೆ? ನನಗೆ ಫಸ್ಟ್ 6th 7th ಸ್ಟ್ಯಾಂಡರ್ಡ್ ಇಂದ ಸಹ ನಂಗೆ ಇಂಜಿನಿಯರಿಂಗ್ ಅಲ್ಲಿ ಎಲೆಕ್ಟ್ರಿಕಲ್ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಎಲೆಕ್ಟ್ರಿಕಲ್ ಅಥವಾ ಮೆಕ್ಯಾನಿಕಲ್ ಅಂತ. ಅದನ್ನ ತಗೊಳ್ತೀನಿ. CS ಅಂದ್ರೆ ನಂಗೆ ಅಷ್ಟು ಇಂಟ್ರೆಸ್ಟ್ ಇರ್ಲಿಲ್ಲ. ಓಕೆ. ಸೊ ಹಾಗೆ ನಾನು ಅದು ಅಂದ್ರೆ ನಂಗೆ ಎಲೆಕ್ಟ್ರಿಕಲ್ ತಗೊಂಡ್ರೆ NITK ಸುರತ್ಕಲ್ ಅಂತ ಇದೆಯಲ್ಲ, ನಾನು DET ಮಾಡಿದ್ದೆ. ಅಂದ್ರೆ CET, ನಾನ್ ಆಕ್ಚುಲ್ CET ಸ್ಟೂಡೆಂಟ್. ಟೀಚರ್ಸ್ ಎಲ್ಲ ಹೇಳಿದ್ರು ಇಲ್ಲ ನೀನು JEE ಸಹ ಟ್ರೈ ಮಾಡು ಅಂತ. ಅದಕ್ಕೆ ಒಂದು ಅಕ್ಟೋಬರ್ ನವೆಂಬರ್ ಟೈಮ್ ಅಲ್ಲಿ ನಾನು ಅದಕ್ಕೆ ಓದಿದೆ. ಜನವರಿಯಲ್ಲಿ ಇತ್ತು ಅದ್ರ ಎಕ್ಸಾಮ್. ಅದ್ರಲ್ಲಿ ನಂಗೆ 6700 ರ್ಯಾಂಕ್ ಬಂದಿತ್ತು ನಂಗೆ. ಇದರಲ್ಲಿ ನಂಗೆ ಸುರತ್ಕಲ್ ಅಲ್ಲಿ ಸಿಗ್ತದೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಂತ. ಈ ಕಡೆ ಮೆಕ್ಯಾನಿಕಲ್ ನಂಗೆ ಇಂಟ್ರೆಸ್ಟ್ ಇತ್ತು. ಅದಕ್ಕೆ JEE ಅಡ್ವಾನ್ಸ್ ಅಂತ ಇದೆಯಲ್ಲ ಮೊನ್ನೆ ನಡೆದ, ಅದ್ರಲ್ಲೂ ನನಗೆ 4600 ರ್ಯಾಂಕ್ ಬಂದಿತ್ತು. 2 ತಿಂಗಳಷ್ಟೇ ಓದಿತ್ತು. ಅದಕ್ಕೆ ಅಷ್ಟು ಟೈಮ್ ಸಿಕ್ಕಿರ್ಲಿಲ್ಲ ಓದ್ಲಿಕ್ಕೆ. ಅದ್ರಲ್ಲಿ ನಂಗೆ IIT ಹೈದರಾಬಾದ್ ಅಂತ ಇದೆ, ಅಲ್ಲಿ ನಂಗೆ ಮೆಕ್ಯಾನಿಕಲ್ ಸಿಗ್ತದೆ. ಅದೆರಡರಲ್ಲಿ ಡಿಸಿಷನ್ ಇರೋದು ನಂಗೀಗ. ವೆರಿ ನೈಸ್. ಓಕೆ, ಸೊ ನಿಮ್ ಪ್ರಿಪರೇಷನ್ಸ್ ಹೇಗಿತ್ತು ಸೃಜನ್? ಅಂದ್ರೆ ಪ್ರಿಪರೇಷನ್ ವೈಸ್ ಆದ್ರೆ ನಾನು ಎಲ್ರಿಗೂ ಅದೇ ಹೇಳುದು, ಎಷ್ಟ್ ಜನರು ಕೇಳಿದ್ರು ನಂಗೆ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಅಂತ ಅನ್ಸೋದು. ಸೊ ಪ್ರತಿದಿನ ಓದ್ಬೇಕು. ನಾವು ಓದ್ತಿದ್ದೆ ಪ್ರತಿದಿನ ಸಹ. ಏನ್ ದಿನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ತಿರ್ಲಿಲ್ಲ. ಒಂದಿನ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ದಿನ ಓದಕ್ಕೆ ಮನ್ಸಾಗಲ್ಲ. ಅದಕ್ಕೆ ಫಸ್ಟ್ 1 ತಿಂಗಳು ಕಂಟಿನ್ಯೂಸ್ ಆಗಿ ಓದಿದ್ರೆ ನಂತರ ನಂಗೆ ಓದದೇ ಇದ್ರೆ ಬೇಜಾರಾಗ್ತಿತ್ತು, ಓದ್ಬೇಕಂತ ಅನಿಸ್ತಿತ್ತು. ಹಾಗೆ ಮೇಂಟೈನ್ ಆಗ್ತಾ ಇತ್ತು ನಂಗೆ. ಓಕೆ, ಸೊ ಈಗ ನಿಮ್ ಏಜ್ ಅವರೆಲ್ಲ ಏನಂದ್ರೆ ಸಾಕಷ್ಟು ಇವಾಗ ನಮ್ಗೆ ಇನ್ಫಾರ್ಮೇಶನ್, ಟೆಕ್ನಾಲಜಿ ಇವೆಲ್ಲ ತುಂಬಾ ಆಕ್ಸೆಸ್ ಇದೆ. ಸೊ ಎಲ್ಲೋ ಒಂದ್ ಕಡೆ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಹೇಗ್ ಮ್ಯಾನೇಜ್ ಮಾಡ್ತಿದ್ರಿ ನೀವು? ನಾನು ಡಿಸ್ಟ್ರಾಕ್ಟ್ ಆಗ್ತಿದ್ದೆ. ಡಿಸ್ಟ್ರಾಕ್ಟ್ ಆಗೋದೇನ್ ಪ್ರಾಬ್ಲಮ್ ಅಲ್ಲ. ಇವಾಗ ನಾನು ಏನ್ ನಮ್ ತಾಯಿ ನಂಗೆ ಮೊಬೈಲ್ ಫೋನ್ ಬೇಡ ಅಂತ ಹೇಳಿದ್ರು, ಲ್ಯಾಪ್ಟಾಪ್ ಕೊಟ್ಟಿದ್ರು. ಲ್ಯಾಪ್ಟಾಪ್ ಅಲ್ಲಿ ನಾನು ಬರೀ ಓದೋದು ಮಾತ್ರ ನೋಡ್ಲಿಕ್ಕೆ ಆಗೋದು. ಮತ್ತೆ ಒಂದು ಫ್ರೆಂಡ್ ಗ್ರೂಪ್ ಇಟ್ಕೊಂಡಿದ್ದೆ ನಾನು ಡಿಸ್ಕಾರ್ಡ್ ಅಲ್ಲೆಲ್ಲ. ಅವರೊಟ್ಟಿಗೆ ಅವ್ರು ಲೈಕ್ ಮೋಟಿವೇಟ್ ಮಾಡ್ತಿದ್ರು, ಅವರು ಡಿಸ್ಕಸ್ ಮಾಡ್ತಿದ್ರು ಹೇಗ್ ಓದ್ಬೇಕು, ಏನ್ ಓದ್ಬೇಕು ಅಂತ. ಅದ್ರಲ್ಲಿ ನಾನು ಅವರೊಟ್ಟಿಗೆ ಮಿಂಗಲ್ ಆಗಿ ಹೇಗೆ ಓದ್ಬೇಕು ಅಂತೆಲ್ಲ ಮಾಡಿದೆ ನಾನು. ದಿನಕ್ಕೆ ಎಷ್ಟು ಗಂಟೆ? ನಾನು ಎಲ್ರು ಅದೇ ಕೇಳೋದು, ನಂಗೆ ಗಂಟೆ ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸೋದು. ಒಬ್ರಿಗೆ 2 ಗಂಟೆಯಲ್ಲಿ ಓದೋ ವಿಚಾರ 4 ಗಂಟೆ ತಗೊಳ್ಬೋದು ಮತ್ತೊಬ್ರಿಗೆ. ಅದಕ್ಕಿಂತ ಜಾಸ್ತಿ ಒಂದು ಗೋಲ್ ಸೆಟ್ ಮಾಡ್ಕೊಳ್ಬೇಕು. ನಂಗೆ ಇವತ್ತು ಇಷ್ಟು ಚಾಪ್ಟರ್ ಓದ್ಬೇಕು ಅಂತ ಹಿಡ್ಕೊಂಡು ಅಷ್ಟು ಓದ್ಬೇಕು. ನಾ ಹಾಗೆ ಮಾಡ್ತಿದ್ದದ್ದು. ಪ್ರತಿದಿನ ಓದ್ತಿದ್ದೆ, ಹೌದು. 3 ಗಂಟೆ ಇರ್ಬೋದು. 3 ಗಂಟೆ ಅಷ್ಟು ಗೋಲ್ ಇಟ್ಕೊಳ್ತೀನಿ. ಒಂದೊಂದ್ಸರಿ ಡಿಫಿಕಲ್ಟ್ ಇದ್ರೆ ಜಾಸ್ತಿ ಹೊತ್ತಾಗ್ತದೆ, ಈಸಿ ಇದ್ರೆ ಕಮ್ಮಿ ಹೊತ್ತಾಗ್ತದೆ. ಆತರ ಓದ್ತಿದ್ದೆ ನಾನು. ಓಕೆ, ಸೊ ಈಗ ಗೋಲ್ ಸೆಟ್ಟಿಂಗ್ ಅಲ್ಲಿ ಶಾರ್ಟ್ ಟರ್ಮ್ ಗೋಲ್ ಇಂಪಾರ್ಟೆಂಟ್ ಅನ್ಸುತ್ತಾ ನಿಮ್ಗೆ, ಲಾಂಗ್ ಟರ್ಮ್ ಇಂಪಾರ್ಟೆಂಟ್ ಅನ್ಸುತ್ತಾ? 2 ಇಂಪಾರ್ಟೆಂಟ್. ಫಸ್ಟ್ ನೀವು 10th ಇಂದ ಫಸ್ಟ್ PU ಹೋಗೋ ಮೊದಲು 3 ಸ್ಟ್ರೀಮ್ ಚೂಸ್ ಮಾಡ್ಬೇಕಲ್ಲ. ಅಲ್ಲಿ ನಿಮ್ಗೆ ಮುಂದೆ ಲೈಫ್ ಅಲ್ಲಿ ಏನಾಗ್ಬೇಕು ಅಂತ ಡಿಸೈಡ್ ಮಾಡ್ಕೊಳ್ಬೇಕು. ನಂಗೆ ಏನಾಗ್ಬೇಕಂತ ಇತ್ತು, ಇಂಜಿನಿಯರ್ ಆಗ್ಬೇಕಂತ. ಇಂಜಿನಿಯರಿಂಗ್ ಏನ್ ಮಾಡ್ಬೇಕು, ಸೈನ್ಸ್ ತಗೊಳ್ಬೇಕು. ಸೈನ್ಸ್ ಅಲ್ಲಿ CET ಬರಿಬೇಕು. ಆ ತರ ನಂಗೆ ಡಿಸಿಷನ್ ಬಂತು. ಸೊ ಫಸ್ಟ್ ಫೈನಲ್ ಎಂಡ್ ಗೋಲ್ ಸೆಟ್ ಮಾಡ್ಕೊಳ್ಬೇಕು. ಅಲ್ಲಿಂದ ಏನ್ ದಾರಿ ಗೊತ್ತಾಗ್ತದೆ ನಿಮ್ಗೆ. ಅಲ್ಲಿಂದಾನೇ ಶಾರ್ಟ್ ಟರ್ಮ್ ಗೋಲ್ ಗೊತ್ತಾಗ್ತದೆ. ಏನ್ ಆಗ್ತಿದ್ರು ನಮ್ ಕಾಲೇಜ್ನವರು ದೀಕ್ಷಾ ವೇದಾಂತ, KMWA ದೀಕ್ಷಾ ಅಂತ ಇಂಟಿಗ್ರೇಟೆಡ್ ಅದು. ಸೊ ಎವ್ರಿ ಫ್ರೈಡೆ ನಂಗೆ ಬೋರ್ಡ್ಸ್ ಇದು ಟೆಸ್ಟ್ ಕೊಡ್ತಿದ್ರು. ಎವ್ರಿ ಡೇ CET ಇದು ಟೆಸ್ಟ್ ಕೊಡ್ತಿದ್ರು. ಇಷ್ಟು ಟಾಪ್ ವಿಚಾರದಲ್ಲಿ ಹಾಗೆ ಓದ್ತಿದ್ದೆ ನಾನು. ವೆರಿ ನೈಸ್. ಅವ್ರೊಂದು ಎಕ್ಸಾಮ್ ಟೆಸ್ಟ್ ಮಾರ್ಕ್ಸ್ ಬರ್ತಿತ್ತು. ನಂಗೆ ಇದ್ರಲ್ಲಿ ಕಮ್ಮಿ ಬಂದಿದೆ ಅಂತ ಗೊತ್ತಾದ್ರೆ ಅದಕ್ಕೆ ಇನ್ನೂ ಎಫರ್ಟ್ ಹಾಕ್ತಿದ್ದೆ. ಡೈಲಿ ಒಂದು ಮೇಂಟೈನ್ ಮಾಡ್ತಿದ್ದೆ. ಅದ್ರಲ್ಲೆಲ್ಲ ಬರ್ಕೊಳ್ತಿದ್ದೆ ನಾನು. ಇವತ್ತು ಇಷ್ಟು ಮಾಡಿದೀನಿ, ಇವತ್ತು ಮಾಡಿದೀನಿ. 3 ದಿನ ಬಿಟ್ಟು, 1 ವಾರ ಬಿಟ್ಟು ಪುನಃ ಓದ್ತಿದ್ದೆ. CET ಅಲ್ಲಿ 1 ನಿಮಿಷ ಇರುದಲ್ಲ ಒಂದು ಕ್ವಶನ್ಗೆ. ಅದಕ್ಕೆ ಅದನ್ನ ರಿವೈಸ್ ಮಾಡಿದ್ರೆ ಮಾತ್ರ ಮಾಡ್ಲಿಕ್ಕೆ ಆಗುದು. ಕ್ವಿಕ್ ಆಗಿ ಮಾಡ್ಬೇಕು. ಹಾಗೆ ನಿಮ್ಗೆ ನಿಮ್ ಕಾಲೇಜ್ ಹೆಚ್ಚಿನ ಪಾತ್ರ ವಹಿಸ್ತಾ ಅಥವಾ ಕೋಚಿಂಗ್ ಸೆಂಟರ್ ಅಂತ ಹೇಳ್ತೀರಾ, ಹೇಗೆ? ನಮ್ಗೆ ಏನಂದ್ರೆ ನಮ್ ದೀಕ್ಷಾ ವೇದಾಂತು ಅಲ್ಲಿ KMW 2 ಒಂದ್ರಲ್ಲೇ
ಎಲ್ಲ ಒಂದೇ ಕ್ಲಾಸ್ ಅಲ್ಲಿ ನಡೀತದೆ. ಅದೇ ಅದ್ರ ಅಡ್ವಾಂಟೇಜ್ ಅಂತ ಅನ್ಸೋದು. ಫಸ್ಟ್ ಪಾಠದ್ದು ಬೋರ್ಡ್ ಪಾಠ ಮಾಡ್ತಾರೆ, ಬೋರ್ಡ್ ಎಕ್ಸಾಮ್ ತಕ್ಕ ಲೆವೆಲ್ ತರ್ತಾರೆ. ನಂತರ ಪಾಠ ಆದ ಕೂಡ್ಲೆ CET ಲೆವೆಲ್ ತಕ್ಕ ತರ್ತಾರೆ. ವೆರಿ ನೈಸ್. ಸೊ ಎರಡು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ, ಯಾಕಂದ್ರೆ CET ಎರಡರಲ್ಲೂ 50-50 ತಗೊಳ್ತಾರಲ್ಲ, ಅದಕ್ಕೆ ಎರಡು ನೆಸೆಸರಿ. ಕರೆಕ್ಟ್. ಓಕೆ, ಸೊ ಕಾಲೇಜ್ ಎಲ್ಲ ನೀವು ಇವಾಗ ಪ್ಲಾನ್ ಆಗಿದೆ, ಬ್ರಾಂಚು ಪ್ಲಾನ್ ಆಗಿದೆ. ಸೊ ಮುಂದೆ ಏನ್ ಮಾಡ್ಬೇಕು ಅನ್ನುವಂತ ಗೋಲು ನಿಮ್ಮ ಕಣ್ಮುಂದೆ ಇದೆ. ಹಾಗೆ ನಿಮ್ಮ ಏಜ್ ನವರು ಈಗ ನೆಕ್ಸ್ಟ್ ಯಾರೆಲ್ಲ CET ಬರಿಬೇಕು ಅಂತ ಪ್ರಿಪರೇಷನ್ಸ್ ಅಲ್ಲಿ ಇರ್ತಾರೆ, ಅವರಿಗೆ ಫೈನಲ್ ಆಗಿ ನಿಮ್ದೊಂದಷ್ಟು ಟಿಪ್ಸ್ ಅಂದ್ರೆ ಏನ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಚಿಂತೆ ಮಾಡ್ಬಾರ್ದು. ಫಸ್ಟ್ ಆಫ್ ಆಲ್ ಫೈನಲ್ ಗೋಲ್ ಸೆಟ್ ಮಾಡ್ಕೊಳ್ಬೇಕು. ಚಿಂತೆ ಮಾಡ್ಬಾರ್ದು, ಹಾರ್ಡ್ ವರ್ಕ್ ಮಾಡ್ಬೇಕು. ಹಾರ್ಡ್ ವರ್ಕ್ ಆನ್ ಕನ್ಸಿಸ್ಟೆನ್ಸಿ. ಹಿಂದಿನ ದಿನ 1 ವಾರ ಹಿಂದೆ 10 ಗಂಟೆ 12 ಗಂಟೆ ಓದಿದ್ರೆ ತಲೆ ಒಳಗೆ ಹೋಗ್ತದೆ, ತಲೆ ಹೊರಗಡೆ ಬರ್ತದೆ. ಅದಕ್ಕಿಂತ ಬೆಟರ್ 3 ಗಂಟೆ ಅಷ್ಟೇ, 3 ರಿಂದ 4 ಗಂಟೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಪ್ರತಿದಿನ ಸ್ಕಿಪ್ ಮಾಡದೆ ಹಾಕಿದ್ರೆ ಬೆಟರ್ ರಿಸಲ್ಟ್ಸ್ ಬರ್ತದೆ ಅಂತ ನಂಗೆ ಅನಿಸ್ತದೆ. ವೆರಿ ನೈಸ್. ಥ್ಯಾಂಕ್ ಯು ಸೋ ಮಚ್ ಸೃಜನ್, ಸುಮನ್ TV ಕನ್ನಡ ಜೊತೆ ಮಾತಾಡೋದಕ್ಕೆ. ಮತ್ತೊಮ್ಮೆ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್. ತುಂಬಾ ಥ್ಯಾಂಕ್ ಯು. ಓಕೆ, ಬಾಯ್.